ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ವಿದ್ಯಾರ್ಥಿ ನಾಯಕರ ಆಯ್ಕೆ ಪ್ರಕ್ರಿಯೆ ಭಾರತದ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ನೆನಪಿಸುತ್ತೆ. ಇದು ಮಕ್ಕಳಲ್ಲಿ ನಾಯಕತ್ವದ ಗುಣ, ಜವಾಬ್ದಾರಿಯ ಪ್ರಜ್ಞೆ ಹಾಗೂ ಚುನಾವಣಾ ಪ್ರಕ್ರಿಯೆಯ ಅರಿವು ಮೂಡಿಸುತ್ತೆ ಅಂತ ಅಧ್ಯಕ್ಷ ಹಾಗೂ ಖ್ಯಾತ ನ್ಯಾಯವಾದಿ ಸಂಜಯ ಕುಚನೂರು ಹೇಳಿದ್ದಾರೆ. ಪಟ್ಟಣದ ಪದ್ಮಾವತಿ ವಿದ್ಯಾವರ್ಧಕ ಸಂಸ್ಥೆಯಲ್ಲಿ ಆಯೋಜನೆ ಮಾಡಲಾಗಿದ್ದ ಶಾಲಾ ಸಂಸತ್ತಿನ ಪದವಿ ಪ್ರದಾನ ಹಾಗೂ ಚುನಾವಣಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಶಾಲಾ ಸಂಸತ್ತು ಕೇವಲ ಹಕ್ಕಲ್ಲ, ವಿದ್ಯಾರ್ಥಿಗಳ ಜವಾಬ್ದಾರಿಯೂ ಕೂಡ ಆಗಿದ್ದು, ಚಿಕ್ಕ ವಯಸ್ಸಿನಿಂದಲೇ ಪ್ರಜಾಪ್ರಭುತ್ವದ ಮೌಲ್ಯಗಳು, ಚುನಾವಣೆ ಹಾಗೂ ಆಡಳಿತದ ಕುರಿತು ಅರಿವು ಮೂಡಿಸಲು ಇದು ಸಹಕಾರಿಯಾಗಿದೆ. ಶಾಲೆಯ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಆದ್ಯತೆ ಕೊಡ್ತಾ ಇದ್ದು, ವಿದ್ಯಾರ್ಥಿಗಳು ಶಿಕ್ಷಣದೊಂದಿಗೆ ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಅಂತ ಹೇಳಿದ್ದಾರೆ. ದೇಶದ ಸಂಸತ್ತಿನ ಮಾದರಿಯಲ್ಲೇ ಶಾಲಾ ಸಂಸತ್ತನ್ನು ರಚಿಸಿ ವಿವಿಧ ಇಲಾಖೆಗಳ ಜವಾಬ್ದಾರಿಗಳನ್ನು ವಿದ್ಯಾರ್ಥಿಗಳಿಗೆ ನೀಡೋದ್ರಿಂದ ಅವರಲ್ಲಿ ಆಡಳಿತ ಕೌಶಲ್ಯ ಹಾಗೂ ಸೇವಾ ಮನೋಭಾವ ಬೆಳೆಸುವ ಉದ್ದೇಶ ಹೊಂದಲಾಗಿದೆ ಎಂದಿದ್ದಾರೆ. That I have read and clearly understood, and I will abide by the guidelines of the governing school cabinet and such as issuances by Department of Education, that I will obey all legal orders promulgated by duly constituted authorities, that I impose this obligation upon myself voluntarily, without mental reservation or purpose of evasion. So help me God. For pinning the badge and presenting the sash, I would like to call upon the parents of head boy to the stage. Next, I call up Red School, having been elected as a member of PCS School Cabinet, do hereby solemnly pledge to serve my school with ನೀವು ಈಗಾಗಲೇ ನೋಡಿದಿರಿ. ಪ್ರಮಾಣ ವಚನ ಸ್ವೀಕರಣೆ ಅಂದ್ರೆ ಮಕ್ಕಳಿಗೆ ಡೆಮೋಕ್ರಾಟಿಕ್ ಅಲ್ಲಿ ಯಾವ ರೀತಿ ಪ್ರಕ್ರಿಯೆಗಳು ನಡೀತಿದ್ದೇವೆ ಅನ್ನೋದು ನಾವು ಸೋಷಿಯಲ್ ಸೈನ್ಸ್ ಅಲ್ಲಿ ಪಾಠ ಮಾಡಿ ಎಷ್ಟೇ ಅವರಿಗೆ ಎಕ್ಸ್ಪ್ಲನೇಷನ್ ಕೊಟ್ಟರು ಕೂಡ ಅರ್ಥ ಆಗದಿರುವಂತ ವಿಷಯಗಳನ್ನ ಅತಿ ಶೀಘ್ರದಲ್ಲೇ ಮಕ್ಕಳಿಗೆ ಅರ್ಥ ಮಾಡೋಕ್ಕೋಸ್ಕರ ಈ ಒಂದು ಪ್ರೋಸೆಸ್ ಅನ್ನ ನಾವು ಮಾಡಿದ್ದೀವಿ. ಅಂದ್ರೆ ಯಾವ ರೀತಿ ಪ್ರಮಾಣ ವಚನವನ್ನ ತಗೊಳ್ತಾರೆ, ಯಾವ ರೀತಿ ಕ್ಯಾಂಪೇನ್ ಮಾಡ್ತಾರೆ, ಯಾವ ರೀತಿ ವೋಟಿಂಗ್ ಅನ್ನ ಕೇಳ್ತಾರೆ, ಅದಾದ ನಂತರ ವೋಟಿಂಗ್ ಆದ ನಂತರ ಎಷ್ಟೋ ದಿನಗಳ ನಂತರ ರಿಸಲ್ಟಿಗೋಸ್ಕರ ವೇಟ್ ಮಾಡಬೇಕು, ಅದಾದ ನಂತರ ಗೆದ್ರ ಸೋತ್ರ ಅನ್ನೋದು ತಿಳ್ಕೊಂಡ್ಬಿಟ್ಟು ನೆಕ್ಸ್ಟ್ ಪ್ರೋಸೆಸ್ ಏನಂದ್ರೆ ಗೆದ್ಬಿಟ್ರೆ ಯಾವ ಅಧಿಕಾರ, ಯಾವ ಸಚಿವ ಸಂಪುಟದಲ್ಲಿ ಯಾವ ಅಧಿಕಾರ ಸಿಗುತ್ತಾ ಇಲ್ವಾ ಅನ್ನೋದೊಂದು ಒಂದು ಪ್ರಕ್ರಿಯೆಯನ್ನ ಮಕ್ಕಳಲ್ಲಿ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೀವಿ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಇವತ್ತು ಈ ಕಾರ್ಯಕ್ರಮದ ಘನತೆಯ ರಾಜ್ಯ ಮಟ್ಟದಲ್ಲಿ ಸಂವಿಧಾನಗನುಗುಣವಾಗಿ ಯಾವ ರೀತಿ ಚುನಾವಣೆಗಳು ನಡೆದು ಒಂದು ಸಂಸತ್ತು, ವಿಧಾನಸಭೆ ಯಾವ ರೀತಿ ನಮ್ಮ ದೇಶದ ಆಡಳಿತ ಚುಕ್ಕಾಣಿಯನ್ನ ನಮ್ಮ ಸಂವಿಧಾನದ ಅಡಿಯಲ್ಲಿ ಯಾವ ರೀತಿ ನಡೆಸ್ಕೊಂಡು ಹೋಗ್ತೀವೋ ಅದರ ಮಾದರಿ ಒಂದು ಚುನಾವಣೆಯನ್ನ ನಾವು ಕಳೆದ 15-20 ದಿವಸ ಹಿಂದೆ ಎಲ್ಲ ವಿದ್ಯಾರ್ಥಿಗಳಿಗೆ ಅವರು ಇಂಥ ಚಿಕ್ಕ ವಯಸ್ಸಿನಲ್ಲೇ ಈ ಗೌಪ್ಯ ಮತದಾನ ಮತ್ತು ಅದರಿಂದ ಆಯ್ಕೆ ಆಗುವಂಥ ಅವರಲ್ಲಿ ಒಂದು ಹುಮ್ಮಸ್ಸು ಮತ್ತು ಇದರ ತಿಳುವಳಿಕೆ ಅವರಿಗೆ ಬೆಳೀಲಿ. ಆ ಮೂಲಕ ಅವರನ್ನು ಪ್ರತ್ಯೇಕ ವಿಭಾಗದ ಕ್ಯಾಪ್ಟನ್ಗಳನ್ನಾಗಿ, ವೈಸ್ ಕ್ಯಾಪ್ಟನ್ಗಳನ್ನಾಗಿ ಪ್ರತ್ಯೇಕ ನಾಮಿನೇಷನ್ನು, ಆಮೇಲೆ ಗುಪ್ತ ಮತದಾನದ ಮೂಲಕ ಆಯ್ಕೆ ಮಾಡಿರುವಂಥ ಪ್ರಕ್ರಿಯೆ ಅತ್ಯಂತ ಪಾರದರ್ಶಕವಾಗಿ ನಡೆದಿರ್ತದೆ. ಇದರ ಮಾಡುವ ಉದ್ದೇಶ ಇಷ್ಟೇ, ಆ ಮಕ್ಕಳಲ್ಲಿ ಒಂದು ಈ ವ್ಯವಸ್ಥೆ ಯಾವ ರೀತಿ ಇರ್ತದೆ ಮತ್ತು ಅವರಿಗೆ ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಳ್ಳಿಕ್ಕೆ ಇಂತಹ ಸಣ್ಣ ವೇದಿಕೆಯಿಂದಲೇ ಅವರು ಮುಂದೆ ದೇಶಕ್ಕೆ ಮತ್ತು ರಾಜ್ಯಕ್ಕೆ ತಮ್ಮದೇ ಆದ ಈ ಕೊಡುಗೆಗಳನ್ನು, ಈ ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಳ್ಳುವ ಉದ್ದೇಶದಿಂದ ಈ ಒಂದು ಸಂಪೂರ್ಣ ವ್ಯವಸ್ಥೆಯನ್ನು ನಾವು ಇಲ್ಲಿ ಮಾಡಿದ್ದೇವೆ. ಅದಕ್ಕೆ ವಿಶೇಷವಾಗಿ ಪ್ರಾಂಶುಪಾಲರು ಮತ್ತು ಶಿಕ್ಷಕ ಮತ್ತು ಎಲ್ಲ ಸಿಬ್ಬಂದಿ ಈ ಸಂಪೂರ್ಣ ವ್ಯವಸ್ಥೆಯಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಕೆಲಸ ಮಾಡಿ ಪಾರದರ್ಶಕವಾಗಿ ಚುನಾವಣೆಗಳನ್ನು ನಡೆಸಿಕೊಟ್ಟಿದ್ದಾರೆ. ಮತ್ತು ಆಯ್ಕೆಯಾದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಸಂಸ್ಥೆಯ ವತಿಯಿಂದ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸಿ ಅವರ ಈ ವರ್ಷದ ಈ ಅಕಾಡೆಮಿಕ್ ಇಯರ್ನಲ್ಲಿ ತಮ್ಮ ವಹಿಸಿಕೊಟ್ಟಿರುವಂಥ ನಾಯಕತ್ವಕ್ಕೆ ಅದಕ್ಕೊಂದು ಬೆಲೆ ಬರಬೇಕು, ಅದಕ್ಕೊಂದು
ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗಲಿ ಅಂತ ಹೇಳಿ ನಾನು ಆಶಿಸಿ ನನ್ನ ಈ ಸಂದರ್ಭದಲ್ಲಿ ನಾನು ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥವ್ರಿಗೆ ನಾನು ವೇದಿಕೆಗೆ ಧನ್ಯವಾದಗಳನ್ನು ಸಲ್ಲಿಸಿ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಈ ಸಂದರ್ಭದಲ್ಲಿ ಶಾಲಾ ಸಂಸತ್ ಚುನಾವಣೆಯನ್ನ ನೈಜ ಚುನಾವಣೆಯ ಮಾದರಿಯಲ್ಲಿ ನಡೆಸಲಾಗಿದೆ. 8, 9 ಹಾಗೂ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಮತಗಟ್ಟೆಗಳನ್ನು ವ್ಯವಸ್ಥೆ ಮಾಡಲಾಗಿದ್ದು, ವಿದ್ಯಾರ್ಥಿಗಳು ಆಧಾರ್ ಕಾರ್ಡ್ ಹಿಡಿದು ಸರತಿ ಸಾಲಿನಲ್ಲಿ ನಿಂತು ತನ್ನ ನೆಚ್ಚಿನ ಅಭ್ಯರ್ಥಿಗಳಿಗೆ ಮತ ಚಲಾಯಿಸಿದ್ರು. ಚುನಾವಣೆಯಲ್ಲಿ ಕುಶಾಲ ಪಾಟೀಲ್ ಹೆಡ್ ಬಾಯ್ ಮತ್ತು ಸ್ಮಿತಾ ಮಗದುಮ್ ಹೆಡ್ ಗರ್ಲ್ ಆಗಿ ಆಯ್ಕೆಯಾದ್ರು. ವಿವಿಧ ಇಲಾಖೆಗಳಿಗೆ ಶ್ರೀಯಂತ ಖಾನಾಪುರ್ ಸಾನ್ವಿ, ಇಚಲಕರಂಜಿ ಭಮಪ್ಪ ಕರಗಾರ್, ಶ್ರೀನಿಧಿ ಸತ್ತಿಗಾರ್, ಸಿದ್ಧಾರ್ಥ ಉಗಾರೆ, ದೀಪಿಕಾ ನಾಯ್ಕ ಹಾಗೂ ಜಿಯಾ ಮಲ್ಲೆವಾಡಿ ಆಯ್ಕೆಯಾದರು. ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷ ರವೀಂದ್ರ ಬಣಜವಾಡ, ನಿರ್ದೇಶಕರು ಆದ ಪ್ರಮೋದ್ ಲಿಂಬಿಕಾಯ್, ಗಜಕುಮಾರ್ ಪಾಟೀಲ್, ಬಾಪು ಸಾಬ್ ಪಾಟೀಲ್, ಮಹಾವೀರ ಪಾಟೀಲ್, ಜಯಕುಮಾರ್ ಪಾಟೀಲ್, ಮಹಾವೀರ ಲಿಂಬಿಕಾಯ್, ವಸಂತ ಹುದ್ದಾರ್, ಶೀತಲ ಪಾಟೀಲ್, ಮೋಹನ್ ಪಾಟೀಲ್, ಸಿದ್ಧಾಂತ ಬಣಜವಾಡ, ಮಂಜುನಾಥ ಕುಚನೂರೆ, ಭರತೇಶ್ ತೇರದಾಳ ಹಾಗೂ ಪ್ರಾಚಾರ್ಯ ಮ್ಯಾಥ್ಯೂ ಉಪಸ್ಥಿತರಿದ್ದರು. ಸಿದ್ದಯ್ಯ ಹಿರೇಮಠ್, ಐನಾಪುರ, ಟಿವಿ 20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.